ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನಿಕ್ಕೀಸ್. ಇವತ್ತು ಅಂಥ ಸ್ಪೆಷಲ್ ವ್ಲಾಗ್ ಏನಲ್ಲ, ಸಿನಿಮಾಗೆ ಹೋಗ್ಬೇಕಂತ ಪ್ಲ್ಯಾನ್ ಆಯಿತು ಇದಕ್ಕಿದ್ದಂಗೆ ಫ್ರೆಂಡ್ಸ್ ಜೊತೆಗೆ. ಸೊ ಅವ್ರು ಬುಕ್ ಮಾಡಿದ್ದು ಜಾಗ ಮಾಲ್ ಆಫ್ ಏಷ್ಯಾ. ನನಗೆ ಹೇಳಿದ ಟೈಮು 12:15. ಸೊ ಶೋ ಇರೋದು 1:15. ಅರ್ಜೆಂಟಲ್ಲಿ ರೆಡಿಯಾಗಿ ಟೈಮ್ ಇವಾಗ ಇನ್ನೊಂದು 20 ನಿಮಿಷ ಇದೆ ನನಗೆ ಮಾಲ್ ಆಫ್ ಏಷ್ಯಾ ರೀಚ್ ಆಗೋಕ್ಕೆ. ದಟ್ ಈಸ್ ಅರೌಂಡ್ 9 ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಿ ಮಾಲ್ ಆಫ್ ಏಷ್ಯಾ ಹೆಂಗಿದೆ ಬರೀ ಔಟ್ಲುಕ್ ನೋಡಿದ್ದೆ, ಒಳಗಡೆ ಇವತ್ತು ಹೋಗಿಲ್ಲ. ಅದಕ್ಕೆ ಒಂದು ಬ್ಲಾಗ್ ಮಾಡೋಣ ಅಂಥೇಳಿ ಹೊರಟಿದ್ದು. ಟ್ರಾಫಿಕ್ ತುಂಬ ಇದೆ ಅಲ್ಲವಾ. ಹಾಗೆ ಇವಾಗ ಹೊಸ ಒಂದು ಪ್ಲ್ಯಾನಿಂಗಲ್ಲಿದ್ದೀನಿ. ನಮ್ಮ ಸೀತಾನ ಸ್ಟೇಜ್ 2 ಟ್ಯೂನ್ ಮಾಡಿಸೋಣ ಅಂತ ಪ್ಲ್ಯಾನು. ಸೊ ಆದರೆ ಅದು ಮಾಡ್ಸೋಕ್ಕೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ, ಮಾಡಿಸೋದ ಏನು ಅಂತೇಳಿ. ಸೊ ಕಮೆಂಟ್ ಮಾಡಿ ಮಾಡಿಸೋಣ ಹೇಗೆ ಅಂತೇಳಿ ಸ್ಟೇಜ್ 2ನ. ತುಂಬ ಚೆಕ್ ಮಾಡಿದೆ, ಕೆಲವೊಬ್ಬರಿಗೆ ಕೇಳು ನೋಡಿದೆ, ಏನಾದ್ರು ಪ್ರಾಬ್ಲಮ್ ಏನಾದರೂ ಆಗುತ್ತಾ ಇಂಜಿನ್ಗೆ ಅಂತ. ಬಟ್ ಭಾಳ ಜನ ಇಲ್ಲ ಆ ಥರ ಏನೂ ಆಗಲ್ಲ, ಸೊ ತೊಂದರೆ ಏನಿಲ್ಲ, ಮಾಡಿಸ್ಬೋದು ಅಂತ ಹೇಳಿದರು. ಸೊ ನೀವು ಹೇಳಿ ನೋಡೋಣ, ಮಾಡಿಸೋಣ ಅಂದರೆ ನಿಮ್ಮ ಆಸೆ ಪ್ರಕಾರ ಅದನ್ನು ಮಾಡಿಬಿಡೋಣ ಅಂತೆ. ಕಮೆಂಟ್ ಮಾಡಿ. ಏನೋ 3ರಿಂದ 4 bhp ಜಾಸ್ತಿ ಆಗುತ್ತಂತೆ. ಪ್ಲಸ್ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ವಿತ್ ಫೈರ್ ಫ್ಲೇಮ್ಸ್ ಏನಾದರೂ ಹೇಳ್ಬೋದು. ನೋಡ್ಬೋದು ನೀವು ಯೂಟ್ಯೂಬಲ್ಲಿ ಒಂದ್ಸತಿ ಸರ್ಚ್ ಮಾಡಿ ನೋಡಿ. ಫುಲ್ ಕಂಪ್ಲೀಟ್ ಪಟಾಕಿ ಹೊಡೆದಂಗೆ ಹೊಡೆಯುತ್ತೆ. ಸೊ ಅದಕ್ಕೆ ಮಾಡಿಸೋಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮಗೂ ಏನಾದರೂ ಇನ್ಫಾರ್ಮೇಷನ್ ಇದ್ರೂ ನನಗೆ ಹೇಳಿ. ಸೊ ಕ್ರಾಸ್ ಚೆಕ್ ಮಾಡಿ ನೋಡಿ ಮಾಡಿಸೋಣ ಅಂತ. ಮಾತಾಡೋಕ್ಕೆ ಟೈಮ್ ಇಲ್ಲ, ಹೋಗೋಕ್ಕೂ ಟೈಮ್ ಇಲ್ಲ. ಜನ ನೋಡಿದ್ರೆ ಸರ್ಕಸ್ ಮಾಡ್ತಾ ಇದ್ದಾರೆ. ಫೋನಲ್ಲಿ ಇರ್ತಾರಪ್ಪ ಗಲೀಜು ನನ್ನ ಮಕ್ಕಳು. ಡ್ರೈವಿಂಗ್ ಮಾಡೋಲ್ಲಿ ಫೋನಲ್ಲಿ ಹಿಡ್ಕೊಂಡು ಡ್ರೈವಿಂಗ್ ಮಾಡ್ತಿರ್ತಾರೆ. ಒಂದು ಕೈಯಲ್ಲಿ ಕಿವಿಯಲ್ಲಿ ಫೋನು, ಒಂದು ಕೈಯಲ್ಲಿ ಸ್ಟೇರಿಂಗ್. ಆ್ಯಕ್ಚುಲಿ ಕರೆಕ್ಟ್ ಟೈಮಿಂಗ್ ನಿಲ್ಸಿದ್ದೀನಿ. ಇಲ್ಲ ಅಂದಿದ್ರೆ ಒಂದು 6 ಕಿಲೋಮೀಟ್ರ್ ಹೋಗ್ಬಿಡ್ಬೇಕಿತ್ತು ಫ್ಲೈಓವರ್ ಮೇಲೆ. 6-7 ಕಿಲೋಮೀಟ್ರ್ ಡೌಟ್ ಬಂದು ಹಾಕಿದೆ ಅಮ್ಮ. ಎಲ್ಲ ಇದೆ ಅವರು. ನೆಕ್ಸ್ಟ್ ಮಾಲ್ ಆಫ್ ಏಷ್ಯಾ. ಈ ಫ್ಲೈಓವರ್ ಹತ್ಬಿಟ್ರೆ ಯೂಟರ್ನು ಇಲ್ಲ, ಏನಿಲ್ಲ. ಮತ್ತೆ ಇಳಿಸ್ಬಿಟ್ಟು ಮುಂದ್ಗಡೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರಬೇಕು. ಸೊ ನಾನು ಅಂದ್ಕೊಂಡೆ 1-2 ಫ್ಲೈಓವರ್ ಆದಮೇಲೆ ಇರುತ್ತೆ ಅಂತ. ಬಟ್ ಇಲ್ಲೇ ಇದೆ ಅದು. ಇಲ್ಲೇ ಇದೆ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ. ಎಕಡೆ ಸರ್? ಹೆಂಗೆ ಹೋಗ್ಬೇಕು? ಯಾರು ಹೇಳ್ತಾರೆ ಗುರು ಇವರಿಗೆಲ್ಲ? ಪಾರ್ಕಿಂಗ್ ಇದ್ದಾರೆ.
ಇದೇ ಸಮಸ್ಯೆ, ಗೊತ್ತಿಲ್ಲ ಈ ಕಡೆ ಬಂದುಬಿಟ್ರೆ ಇದು ಏನು ಬ್ಯಾಕ್ ಗೇಟ್ ಇಲ್ಲಿಂದ ಬಿಟ್ಟರೆ ಹೋಗಲ್ಲ ಗಾಡಿ ಒಳಗಡೆ. ಇಲ್ಲೆಲ್ಲ ಇದ್ದು ಗುರು ನೋಡಿ, ಬೈಕ್ ತಗೊಂಬಂದವರೆಲ್ಲ ಅರ್ಜೆಂಟಲ್ಲಿದ್ದರೆ ಒಳ್ಳೇದಾಗುತ್ತೆ. ದಾರಿ ತೋರಿಸ್ತಾ ಇದ್ದೀನಿ ಪಾರ್ಕಿಂಗಿಗೆ. ಇದೇನಾ ಬ್ಯಾಕ್ ಗೇಟು? ಏನೋ ಮಾಲ್ ಆಫ್ ಏಷ್ಯಾ. ಪಾರ್ಕಿಂಗ್ ಚಾರ್ಜ್ ನೋಡಿ 1 ಅವರಿಗೆ 50 ರೂಪೀಸ್ ಅಂತೆ. ಅಮ್ಮ ದೇವ, ಇದು ಬ್ಲೇಡ್, ಇದು ಮಾಲ್ ಆಫ್ ಏಷ್ಯಾ, ಬ್ಲೇಡ್ ಆಫ್ ಏಷ್ಯಾನಾ. 1 ಅವರ್ 50 ರೂಪೀಸ್, ಎವ್ರಿ ಅಡಿಷ್ನಲ್ ಅವರ್ ಪ್ಲಸ್ 20 ರೂಪೀಸ್. ₹50 ಕೊಟ್ಟು ಬಿಸಿಲಲ್ಲಿ ಗಾಡಿ ನಿಲ್ಸು ಅಂದ್ಬಿಟ್ರೆ ದೇವ್ರನಿಗೂ ಜಗಳ ಮಾಡಿಬಿಡ್ತೀನಿ ನಾನು. ಮತ್ತೇನು ಹೇಳಿ, ಹಂಗಂದಿದ್ರೆ ಅಲ್ಲೆಲ್ಲ ರೋಡಲ್ಲಿ ಯಾಕೆ ಬರ್ತಾಯಿದ್ದೆ. ಇಲ್ಲಿಂದ ಬಿಟ್ಟಿದ್ರೆ ನಾನು ಸೌದೋಗ್ತಿದ್ದೆ ಅನ್ನೋದು. ಏನೈತೆ ಗುರು ಸಿನಿಮಾ? ಮೇಲೋಗಿ ಕೇಳೋದು ಬನ್ನಿ. ಓ, ವಿಡಿಯೋ ಮಾಡ್ಬೋದಾ? ಇಲ್ವಾ? ಮಾಡ್ಬೋದು, ಫೋನಲ್ಲೇ ಮಾಡ್ತಾರಂತೆ, ನಾವ್ಯಾಕೆ ಮಾಡೋಕ್ಕಾಗಲ್ಲ. ಎಷ್ಟನೇ ಫ್ಲೋರು ಏನೋ? ಓಕೆ, ಬ್ರೋ ಸಿನಿಮಾ ನೋಡಲ್ಲ ಅನಿಸುತ್ತೆ. ಇದೇ ಏನೇನೋ ಕಾಣ್ತಾ ಇದೆ. ಥರ್ಡ್ ಫ್ಲೋರಿಗೆ ಹೋಗಬೇಕು. ಸರ್ ಲಿಫ್ಟ್ ಇಲ್ವಾ? ಥರ್ಡ್ ಫ್ಲೋರ್ ಹೋಗಬೇಕು. ಸರ್ ಲಿಫ್ಟ್ ಎಲ್ಲಿದೆ? ಓಕೆ, ಸೊ ಮೇಲ್ಗಡೆ ಹೋದರೆ ಮೋಸ್ಟ್ ಪ್ರಾಬಬಲಿ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ. ಸೊ ಆದ್ದರಿಂದ ನಾನು ನಮ್ಮ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ, ಮತ್ತು ಪಕ್ಕ ಬಂದಮೇಲೆ ಹೇಳ್ತಾರೆ ವಿಡಿಯೋ ಮಾಡಬೇಡಿ, ರೆಕಾರ್ಡ್ ಮಾಡಬೇಡಿ. ಥರ್ಡ್ ಫ್ಲೋರ್. ಹಾಗೆ ಸಿನಿಮಾ ಮುಗೀತು. ಮಾಲ್ ಆಫ್ ಏಷ್ಯಾ ನನ್ನ ಕೈಯಲ್ಲಿ ತೋರ್ಸೋಕ್ಕಾದಷ್ಟು ನಾನು ತೋರಿಸಿದ್ದೀನಿ. ಲೈಕ್ ಟೈಮ್ ಇದ್ದಿಲ್ಲ ನನಗೆ, ಸೊ ಆದಷ್ಟು ನನ್ನ ಕೈಲಿ ಎಷ್ಟು ತೋರ್ಸೋಕ್ಕಾಗಿದೆ ಅಷ್ಟು ತೋರಿಸಿದ್ದೀನಿ. ಇಲ್ಲಿದೆ ಇವಾಗ ಪೇಮೆಂಟ್ ಮಾಡೋದು, ಎಷ್ಟು ಏನು ಅಂತ ಗೊತ್ತಾಗುತ್ತೆ. ಬನ್ನಿ ನೋಡೋಣ.
90 ರೂಪೀಸ್ ಆಗಿದೆ ಪಾರ್ಕಿಂಗ್ ಚಾರ್ಜು. ಕಮೆಂಟ್ ಮಾಡಿ ಜಾಸ್ತಿ ಆಯಿತಾ ಓಕೆನಾ? ಎಸ್ ಓಕೆ. ಯೂಟರ್ನ್ ಹತ್ರ ಎಲ್ಲಿದೆ? ಯೂಟರ್ನ್ ಒನ್ ವೇಲ್ ಹೋಗೋದು ಬೇಡ, ಮುಂದುಗಡೆ ನೋಡೋಣ ಅಲ್ಲಿದೆ ಅಂತ. ಹೆಂಗಿದ್ರು ಫ್ಲೈಓವರ್ ಕೆಳಗಡೆ ಇದ್ದೀನಲ್ಲ. ವಿಡಿಯೋ ಹೇಗಿತ್ತು ಅಂತ ಹೇಳಿ. ಅಯ್ಯೋ ಬೇಗ ಬೇಗ ಸಿಗ್ನಲ್ ಆ ಕಡೆ ಹೋಗಿ ಜಾಗ ಇಲ್ಲ. ಇದೇ ಆಗಲ್ಲ ನನಗೆ. ಒಂದು 2-3 ಕಿಲೋಮೀಟ್ರ್ ಓಡಿಸ್ಬೇಕು ನೋಡಿ ಇವಾಗ ಯೂಟರ್ನಿಗೋಸ್ಕರ. ಸೊ ವಿಡಿಯೋ ಹೇಗಿತ್ತು ಅಂತ ಹೇಳಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಹುಬ್ಳಿಯಲ್ಲಿ BB ಕಾಲೇಜಲ್ಲಿ ನಡೆದ ಒಂದು ಘಟನೆ ಬಗ್ಗೆ ಮಾತಾಡಬೇಕು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ, ನಾನು ಲೇಟಾಗಿ ಹಾಕ್ತಾಯಿದ್ದೀನಿ. ಅದ್ರ ಬಗ್ಗೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಸೊ 9 to 10 ಟೈಮ್ಸ್ ಚುಚ್ಚಿ ಕೊಲೆ ಮಾಡಿದ್ದಾನೆ. ಒಬ್ಬೊಬ್ರು ಒಂದೊಂದು ಥರ ಸ್ಟೋರಿ ಹೇಳಿದರು. ಲೈಕ್ ಅವನಿಗೆ ಮುಂಚೆನೇ ಅವರಿಬ್ಬರು ಕಮಿಟೆಡ್ ಆಗಿದ್ದರು, ಇಲ್ಲ ಇವನು ಪ್ರಪೋಸ್ ಮಾಡ್ದ ರಿಜೆಕ್ಟ್ ಮಾಡಿದ್ಲು. ಲೈಕ್ ಸ್ಟೋರಿ ಏನಾರ ಇರಲಿ, ಆದರೆ ಅವನು ಮಾಡಿದ್ದು ತುಂಬ ಅಂದರೆ ತಪ್ಪು. ಸ್ಟೋರಿ 1000 ಇರಲಿ, ಒಬ್ಬರು ಜೀವ ತೆಗೆಯೋ ಹಕ್ಕು ಯಾರಿಗೂ ಇಲ್ಲ. ಅವ್ನು ಮಾಡಿದ್ದು ಅವನಿಗೆ ಅಂತೂ ಏನು, ಅವನ ಲೈಫೇ ಹೋಯ್ತು ಅದರಿಂದ. ಈ ಕಡೆ ಅವಳ ಲೈಫು ತೆಗ್ದ. ಲವ್ ಮಾಡಬೇಕು, ಚೆನ್ನಾಗಿರಬೇಕು ಅಂದ್ಕೊಂಡೆ ಎಲ್ಲ ಮಾಡಿರ್ತೀರ. ಬಟ್ ದಯವಿಟ್ಟು ಅದರ ಹೆಸರಲ್ಲಿ ಈ ಥರ ಜೀವಗಳು ತಕ್ಕೋಬೇಡ್ರಿ. ನೀವು ನಿಮ್ಗಳ ಜೀವದ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಂಡು ಈ ಥರ ಎಲ್ಲ ಮಾಡಿಕೊಂಡು ಮನೇಲಿ ಪಾಪ ಅಪ್ಪ ಅಮ್ಮ ನೀವುಗಳು ಮಾಡ್ಕೊಂಡಿದ್ದಕ್ಕೆ ಪಾಪ ಅಪ್ಪ ಅಮ್ಮ ಏನು ಅನ್ಭವಿಸ್ಬೇಕು ಹೇಳಿ. ಕಣ್ಣೀರು ಹಾಕ್ಬೋತಾ. ನನಗೆ ಗೊತ್ತಿದ್ದಿಲ್ಲ ಇದು ತಪ್ಪ ಸರಿ. ನಾ ಯೂಟರ್ನ ನಾನು ತಿರುಗಿಸಿದೆ, ಇವರೆಲ್ಲ ತಿರುಗಿಸಿದ್ರು ಅಂತೇಳಿ. ಯಾಕಂದರೆ ದಾರಿ ಅಲ್ಲಿ ಬ್ಲಾಕ್ ಆಗಿತ್ತಲ್ಲ. ಓಕೆ, ಆ ಥರ ಅವ್ರವ್ರು ಮಾಡ್ಕೊಂಡಿದ್ದು ತಪ್ಪಿಗೆ ಅಪ್ಪ ಅಮ್ಮನ ಕೊನೆ ತನಕ ನೋಯಿಸ್ಬೇಡಿ. ಆಕ್ಸೆಪ್ಟ್ ಮಾಡ್ಕೋಬೇಕು. ಬೇಡ ಸರಿ ಬೇಡ ಅಂತ ರಿಜೆಕ್ಟ್ ಮಾಡಿದ್ರೇ, ಇಲ್ಲಾಂದರೆ ಆಫ್ಟರ್ ಸಮ್ ಇಯರ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೂ ಹಿಂಗೆ ಏನೋ ಬೇಡ ಅಂತ ಅಂದಮೇಲೆ ಅದು ಅವ್ರ ಚಾಯ್ಸ್ ಅಲ್ಲ. ಅದಕ್ಕೆ ಕೊಲೆ ಮಾಡೋ ಅಂಥ ರೈಟ್ಸ್ ಏನೂ ಇಲ್ಲ. ಸೊ ಜಾಸ್ತಿ ಏನು ಹೇಳಲ್ಲ ಅದ್ರ ಬಗ್ಗೆ. ಇಷ್ಟೇ ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಲವ್ ಮಾಡ್ತೀರಾ ಮಾಡಿ, ಜೀವನ ಲೈಕ್ ಕಟ್ಕೊಳ್ಳಿ, ಬಟ್ ಜೀವ ತಕ್ಕೋಬೇಡಿ. ಆ್ಯಂಡ್ ಎಲ್ಲರೂ ಸ್ಟೇ ಸೇಫ್, ಚೆನ್ನಾಗಿರಿ, ಖುಷಿಯಾಗಿರಿ. ಹಾಗೆ ಅವರಿಗೆ ನ್ಯಾಯ ಸಿಗಲಿ. ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ, ನನಗೆ ಗೊತ್ತಿರೋಷ್ಟು ಮಾತಾಡಿದ್ದೀನಿ. ನಿಮಗೆ ಗೊತ್ತಿರೋದು ಯಾವ್ದಾರ ಪ್ಲೇಸಸ್ ಇದ್ದರೆ ಹೇಳಿ, ನಾನು ಒಂದು ಸರ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ನಿಮಗೆ ಗೊತ್ತಿರೋದು ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ ಅಂತೇಳಿ. ಹತ್ರ ಬ್ಯಾಂಗ್ಳೂರ್ ಹತ್ರ ಇರೋದು ಹೇಳಿ, ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಓ ಡಿಸ್ಕೋ ಅದರಿಂದ ಯಾಕೆ ಹೋಗ್ತೀರಪ್ಪ? ಅಷ್ಟು ಲೋಡ್ ಐತೆ, ಅದು ಎತ್ತ ಅಲ್ಲ ಅಂತ ಗೊತ್ತೈತೆ, ಅದರಿಂದ ಹೋಗಿ ಸಿಕ್ಕೋತೀರಾ? ಇಟ್ ಈಸ್ ಹ್ಯಾವಿಂಗ್ ಹೆವಿ ಲೋಡ್, ಇಟ್ ಕಾಂಟ್ ಕ್ಲೈಂಬ್. ದೆನ್ ಆಲ್ಸೋ ಯು ಗೋ ಆ್ಯಂಡ್ ಸ್ಟಕ್ ಇನ್. ವೈ ಡು ಯು ಡೂ ದ್ಯಾಟ್? ಬೈತೀರ ಅವಾಗ ಕಮೆಂಟಲ್ಲಿ. ಕನ್ನಡದಲ್ಲಿ ಮಾತಾಡೋ